ಹಾಯ್ ಗೈಸ್, ವೆಲ್ಕಮ್ ಟು ನ್ಯೂ ಬ್ಲಾಗ್. ಇವತ್ತಿಂದ ಏನಪ್ಪ ಅಂದರೆ ನೋಡಿ, ಆಲ್ರೆಡಿ ಸ್ಟಾರ್ಟ್ ಮಾಡೋದು ಕಾಲೇಜಿಗೆ ಹೋಗೋಕ್ಕೆ. ಹಾಯ್ ಅವಳು ಕಾಲೇಜಿಗೆ ಹೋಗೋಕೆ ಸ್ಟಾರ್ಟ್ ಆಗೋಳು. ಇವತ್ತೇನು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನಾವು ನೋಡೋಣ ಬನ್ನಿ. ನಿನ್ನೆ ಕಲಿಸಿಟ್ಟಿದ್ದು ಉಪ್ಪಿನಕಾಯಿ ನೋಡಿದ್ರಲ್ಲ, ಯಾವ್ದಾರು ರೆಸಿಪಿ ಇತ್ತು ಅಂತ. ಸಖತ್ತಾಗಿದೆ ರೆಸಿಪಿ, ನೀವು ಟ್ರೈ ಮಾಡಿ. ಏನು ಮಾಡೋರು ಅಂತ ನೋಡಬೇಕು. ಮೊಟ್ಟೆ ಕುದಿಯೋಕೆ ಇಕ್ಕೋರೆ, ಮೊಟ್ಟೆ ಹೊಡೆದು ಬಾಕ್ಸ್ ಹಾಕೋಣ ಇವತ್ತು. ಯಾಕಂತ ಅಂದರೆ ನಿನ್ನೆ ಚಿತ್ರಾನ್ನ ಗೊಜ್ಜು ಮಾಡಿದ್ವಲ್ಲ, ಅದೇ ಚಿತ್ರಾನ್ನ ಗೊಜ್ಜು ಇವತ್ತು ಸ್ವಲ್ಪ ಇತ್ತು ಅಂತ ಅದನ್ನೇ ಕಲಸಾಕ್ಬಿಟ್ಟವ್ರೆ. ನೋಡೋಣ, ಅದನ್ನ ಇವತ್ತು ಬ್ರೇಕ್ಫಾಸ್ಟು. ಇನ್ನೇನು ಅಂದರೆ ಎಲ್ಲ ಆಲ್ರೆಡಿ ಮನೆಗೆ ಬಂದುಬಿಟ್ಟವ್ರು ಎಲ್ಲರೂ. ಮನೆಗೆ ಬಂದ ತಕ್ಷಣವೇ ಅವರು ಕೆಲ್ಸಕ್ಕೆ ಹೋಗೋಕ್ಕೆ ರೆಡಿ ಆಗ್ತವ್ರೆ. ಮತ್ತು ಇನ್ನು ಅಮ್ಮ ಸ್ವಲ್ಪ ರೆಸ್ಟ್ ತೊಗೊಂಡು ಮತ್ತೆ ಆಮೇಲೆ ಕೆಲ್ಸಕ್ಕೆ ಹೋಗ್ತಾರೆ. ಇನ್ನು ಅಕ್ಕನೂ ಕೆಲ್ಸಕ್ಕೆ ಹೋಗ್ತಾರೆ. ಇವತ್ತು ಹಾಸ್ಪಿಟ್ಲ್ ಇದೆಯಲ್ಲ ಅವ್ರದ್ದು, ಆ ಕಾರಣಕ್ಕಾಗಿ ಅವರು ಕೂಡ ಹೋಗ್ತಾ ಇರ್ತಾರೆ. ನಮ್ಮದು ಕತೆ ಏನಂದರೆ ಇವತ್ತು ಫುಲ್ ಹಾಲಿಡೇ. ಇವತ್ತು ಅಂದರೆ ನಾಳೆ ಎಕ್ಸಾಮ್ ಇರೋದಕ್ಕೆ ಇವತ್ತೊಂದು ದಿನ ಓದ್ಕೊಳ್ಳಿ ಅಂತ ಮನೇಲಿ ಹಾಲಿಡೇ ಕೊಟ್ಟವ್ರೆ. ನಾವು ಇವರೆಲ್ಲ ಫುಲ್ ರೆಡಿ ಆಗಿಬಿಟ್ಟು ಹೋಗ್ತವ್ರೆ. ನಮ್ಮಮ್ಮ ಇವಾಗ ತಾನೇ ಮನೆಗೆ ಬಂದ್ಲು. ನಮ್ಮ ಅಮ್ಮನ ಖುಷಿ ನೋಡಿ, ಮನೆಗೆ ಬಂದ ತಕ್ಷಣ ಖುಷಿ ಸ್ಟಾರ್ಟು. ಮತ್ತೆ ಇವತ್ತು ಎಷ್ಟು ಗಂಟೆಗೆ ಬರ್ತೀರಾ ಎಲ್ಲರೂ? ನನ್ನ ಮಾಮೂಲಿ 7 ಗಂಟೆಗೆ. ನಮ್ಮ ಒಂದಂದ್ರೂ ಕೇಳೋಕ್ಕಾಗಬಾರ್ದು. ಅಕ್ಕನೇ 7 ಗಂಟೆನೆ. ಹಲೋ ಗೈಸ್, ಇವತ್ತೇನು ಅಂದರೆ ನಾನು ಮತ್ತು ಮಾಮ ಇಬ್ಬರೇ ಇದ್ದೀವಿ. ಮಾಮ ಏನೋ ಫುಲ್ಲು ಮಂಜಣ್ಣ ಬರ್ತಾರೆ ಅಂತ ಏನೋ ಅಡುಗೆ ಸ್ಟಾರ್ಟ್ ಮಾಡಿಬಿಟ್ಟವ್ರೆ. ನೋಡಿ ಏನೇನೋ ಸ್ಪೆಷಲ್ ಮಾಡ್ಬಿಟ್ಟವ್ರು. ಇಲ್ಲಿ ಆಲ್ರೆಡಿ ಇವಾಗ ಚಿಕನ್ ಮಾಡ್ತಾರೆ. ಆಲ್ರೆಡಿ ಇದು ಮುಗಿಸ್ಬಿಟ್ಟವ್ರೆ ಅಡುಗೆನ. ಅದೊಂದು ಬಾಕಿ ಇದೆ, ಅದಕ್ಕೆ ಮಾಡ್ತವ್ರೆ ಇವಾಗ. ಗೈಸ್ ಬಂದ್ರು ನೋಡಿ ಗೈಸ್. ಗೈಸ್ ಬಂದ್ರು. ಇಲ್ಲ ಅಲ್ಲ, ನಾಳೆ ಎಕ್ಸಾಮ್ ಇದೆ ಅದಕ್ಕೆ. ಸೆಮ್ ಎಕ್ಸಾಮ್. ಅದು 6 ಪ್ರೋಗ್ರಾಮ್ ಅಲ್ವಾ, ಅದು ಗೊತ್ತು. ಹಾಂ, ಚೆನ್ನಾಗಿ ಹೋಗ್ತೈತೆ. ಮುಂದೆ ನೋಡ್ಬೇಕು ಏನಾಗುತ್ತಾ. ನಾವೇನು ಹೇಳ್ಬೇಕು. ಹುಷಾರ್ ತಪ್ಪಟ್ಟವಳೆ ಏನಕ್ಕೆ ಎತ್ತ ಅಂತ ಗೊತ್ತಿಲ್ಲ. ನೋಡಿದ್ರಲ್ಲ, ಮಂಜಾಣ ಮನೆಗೆ ಇವಾಗ ತಾನೇ ಎಂಟ್ರ್ ಆದ್ರು. ಇನ್ನು ಏನೇನು ಮಾಡ್ತಾರೆ ಅಂತ ತೋರಿಸ್ತೀನಿ ಬನ್ನಿ. ಹೊಸ ಖಾರ ಅಂತ ಹೇಳಿದ್ ನೀನು. ನಮ್ಮ ಕಡೆ ಮಸಾಲೆ ಪುಡಿ ಅಂತಾರೆ ಇದಕ್ಕೆ ಈರುಳ್ಳಿ, ಕೊತ್ತಂಬರಿ ಬೀಜ, ಕೊತ್ತಂಬರಿ ಇದಾಗಲ್ವಾ? ಆಗಲ್ಲ. ಸೀಸ್ಬಿಡಾಕ್ತೀವಿ ಈರುಳ್ಳಿನ. ಈರುಳ್ಳಿ ಸೀಸ್ಬಿಟ್ಟು ಪೀಸ್ ಮಾಡಿ ಹುರಿದು ರುಬ್ಬಿ ಹಾಕೋದು. ಅದು ನೀರಾಂಶ ಇರ್ತದಲ್ಲ, ಅದೇನೋ ಕೆಟ್ಟ ನೀರಾಂಶ ಇರಲ್ಲ, ಅದು ಆ ತರ ಮಾಡ್ತಾರೆ ಸರಿಯಾಗಿ. ನೀನು ಮಾಡಿದ್ರೆ ಒಂದೇ ಕೆಲಸ ನಿಂದು. ಇವತ್ತು ನಮ್ಗೆ ಹೆಂಗಾಯ್ತು ಇಲ್ಲ ಇಲ್ಲ, ಇದನ್ನ ಮಾಡಿಲ್ಲ ನಾನು. ಇವಾಗ್ಲೇ ಜಸ್ಟ್ ಮಾಡಿದೆ. ಅಷ್ಟೊಂದು ಏನ್ ಮಾಡಕ್ ಹೋದಿ? ಕೇಳು, ನಾನೇನ್ ಅನ್ಕೊಂಡಿದೀನಿ, ಇವತ್ತು ಸೋಮವಾರ ನಾನ್ ವೆಜ್ ತಿನ್ನಲ್ಲ ಅಂದ್ಬಿಟ್ಟು ಬರೀ ವೆಜ್ ಏನಾದ್ರು ಬೆಳಗ್ಗೆನೆ ಮಾಡೋಣ ಅಂದ್ಬಿಟ್ಟು ಬರೀ ವೆಜ್ ಮಾಡಿದೀನಿ. ಆಮೇಲೆ ಇವತ್ತು ಸೋಮವಾರ ಅನ್ನಲ್ಲ, ಮಂಗಳವಾರ ನೆನಪ ಈಗ ಜಸ್ಟ್ 5 minutes ಬ್ಯಾಕ್ ತರಿಸಿದ್. ಹೇಳಿದೆ ಅದನ್ನ. ರೆಡಿ ಚಿಕನ್ ಸಿಗ್ತಾ ಎಷ್ಟು? ಅರ್ಧ ಕೆಜಿ ಅದು. ಅರ್ಧ ಕೆಜಿ 100 ರೂಪಾಯಿ ಅಂತಾರ ಅಷ್ಟೇ. ನಾನು ಮಾಡಿ ಕೆಲಸ ಹೇಳ್ದಂಗೆ ಬಾ, ತಿನ್ಬಿಟ್ಟು ಕೆಲಸ ಮುಂದೆ ನೋಡೋಣ. ಕೆಲಸ ಗೈಸ್, ಒಂದು ಇಂಪಾರ್ಟೆಂಟ್ ಕೆಲಸ ಮಾಡಕ್ ಬಂದಿದ್ದೀವಿ ಇವಾಗ ನಾವು. ಡಿಸ್ಕಷನ್ ಮಾಡುವ ರೂಮ್ ಹೋಗಿ. ಐಸ್ ಮಂಜಾನ ಭೋಜನ ಟೈಮು. ಎಕ್ಸ್ಪ್ಲೇನ್ ಮಾಡ್ತಾರೆ. ಖಾರ ನಾವು ಒಂದು 1/4 ಕೆಜಿ ಪಾರ್ಸಲ್ ಮಾಡಿ ಮ್ಯಾಗಂಡ್ರೆ ಜಿಮ್ಮಿ ಸೇರ್ಕೊಂಡ್ರೆ ರೆಸಿಪಿ ಮಾಡ್ಕೊಂಡು ಸರಸೋದೆ. ಜಿಮ್ಮಿ ಸೇರ್ಕೊಂಡು ಹೋದ್ಮೇಲೆ ಒಂದು ವಾರ ಆದ್ಮೇಲೆ ಇವಾಗೇ ಬೇಡ, ಸುಮ್ಮನೆ ತಾನೇ ವೇಟ್ ಆಮೇಲೆ.
ನನಗ ಗೈಸ್ ಊಟ ಎಲ್ಲ ಆಯಿತು. ಇನ್ನು ಅಂದರೆ ಅವರೆಲ್ಲ ಏನೋ ವರ್ಕ್ ಇತ್ತು ಅಂತ ಹೇಳ್ಬಿಟ್ಟು ಏನೋ ಆಚೆ ಹೋಗಿದ್ದಾರೆ. ಬಂದಮೇಲೆ ಮತ್ತೆ ವಿಡಿಯೋ ಮಾಡಿ ತೋರಿಸ್ತೀನಿ ಏನಂತ ಏನೇನು ಥರ ಅಂತ ಮಾಡ್ತಾರೆ ಅಂತ ನೋಡೋಣ. ಬಂದು ಇವತ್ತು ಮಧ್ಯಾಹ್ನ ಬಂದ್ಬಿಟ್ಟವ್ರ ಮನೆಗೆ. ಆ ಕಾರಣಕ್ಕಾಗಿ ನೋಡೋಣ, ಆಚೆ ಹೋಗಿದ್ದಾರೆ, ಬಂದಮೇಲೆ ತೋರಿಸ್ತೀನಿ ಅಂತ. ಗೈಸ್ ಏನು ಅಂದರೆ ಮಧು ಅವರು ಬಂದಾಯಿತು. ಅವ್ರು ಏನೋ ಫೋನಲ್ಲಿ ಕಿತಾಪತಿ ಮಾಡ್ತವ್ರೆ, ಏನಂತ ಗೊತ್ತಿಲ್ಲ. ಅವ್ರ ಫೋನ್ ಬೇರೆ ವರ್ಕ್ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು. ಇನ್ನೇನು ಅಂದರೆ ಎಲ್ಲರೂ ಮನೆಗೆ ಆಲ್ರೆಡಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನು ಮಾಡ್ಕೋಬೇಕು ವೆರೈಟಿ ಅಡುಗೆ ಮಾಡ್ತಾವ್ರ ಅಂತ. ಇಲ್ಲ ಆ್ಯಕ್ಚುಲಿ ಇದೆ, ಜಾಸ್ತಿ ಇದೆ ಇವತ್ತು ಮಾಡಿರೋ ಅಡುಗೆನೇ. ಆ ಕಾರಣಕ್ಕಾಗಿ ನೋಡೋಣ, ಏನಾದರೂ ಸ್ಪೆಷಲ್ ಮಾಡಿದ್ರೆ ತೋರಿಸ್ತೀನಿ. ಇಲ್ಲ ಅಂದರೆ ಫ್ಯಾಮಿಲಿಯಲ್ಲಿ ಏನಾಗುತ್ತೆ ಅಂತ ಅದನ್ನೇ ಹೇಳ್ಸೋಣ. ಗೈಸ್ ಎಲ್ಲರೂ ಬಂದ ತಕ್ಷಣ ಕಾಲೇಜಿಂದ ಕೈಕಾಲು ಕಳ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿ ಏನೋ ಒಂದು ಮಾಡಿ ಆಗ್ತಾ ಇರ್ತಾರೆ. ಬಟ್ ನಮ್ಮ ಮನೇಲಿ ಏನು ಅಂದರೆ ಬಂದ ತಕ್ಷಣವೇ ರೆಡಿ ಇರಬೇಕು ಇವರಿಗೆ. ರೆಡಿ ಆಲ್ರೆಡಿ ಹಾಕ್ಕೊಂಡು ಬಾರಿಸ್ತಾವಳೆ. ಎಂಥದ್ದು ಇಲ್ಲ, ಮಂಜಾಣ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಸಪ್ರೇಟಾಗಿ ತೊಗೊಂಬಂತಿದ್ದು. ಅದು ಬಿಟ್ಟರೆ ಇವಳು ಹೆಂಗೆ ಹೇಳ್ತಾವಳೆ ಅಂದರೆ ಇವಳಿಗೋಸ್ಕರನೇ ತೊಗೊಂಬಂದಿಟ್ಟಿದ್ದಾರೆ. ಹಂಗೆ ಹೇಗೆ ತುತ್ಕೊಂಡು ತಿನ್ನಿಸ್ಬೇಕಾ? ಹ್ಞೂ ಮತ್ತೆ ಅಪ್ಪ ಎಲ್ಲರೂ ಹಂಚ್ಕೊಂಡು ತಿಂದಿದ್ದು ಗೊತ್ತಾ. ಅದೇ ಒಂದು 1/2 kg ತೊಗೊಂಬಂದಿತ್ತು. ನೋಡಿ ಗೈಸ್, ನನ್ನ ಏನು ಹೇಳಬೇಕಂತಾನೆ ಗೊತ್ತಿಲ್ಲ ಇವ್ರದ್ದು. ನೋಡಿ ಬಂದ ತಕ್ಷಣ ಎಲ್ಲರೂ ಮನೆ ಕಸ ಹೊಡೆದು ದೇವ್ರ ದೀಪ ಹಚ್ಚಿ ಸ್ವಲ್ಪ ನೀರೆಲ್ಲ ಅಂಗಳಕ್ಕೆ ಹಾಕ್ಬಿಟ್ಟು ಎಲ್ಲರೂ ಮಾಡಿದ್ರೆ. ನಮ್ಮ ನನಗೆಲ್ಲ ಬಂದ ತಕ್ಷಣ ತಿನ್ನೋ ಕುಂತು ಬಿಡೋದು. ಆಯ್ತು, ನಾನು ಮನೇಲಿ ಕುಂತಿದ್ರು ಕೂಡ ಸ್ವಲ್ಪ ಏನು ಇವತ್ತೇನು ಮಾಡಿಲ್ಲ, ಬರೀ ಮಲ್ಕೊಳ್ಳೋದು, ತಿಂದೆ ಮತ್ತು ಅಷ್ಟೇ ಮಾಡಿದೆ. ಮಧ್ಯಾಹ್ನ ಅಂತ ಒಟ್ಟು ಅವ್ರದ್ದು ಸ್ವಲ್ಪ ಮಾತಾಡ್ಕೊಂಡು ಕೂತ್ಕೊಂಡಿದ್ದೆ. ಏನು ಅಂದರೆ ಸ್ನಾನ ಮಾಡಿಬಿಟ್ಟು ಸ್ವಲ್ಪ ದೇವರಿಗೆ ದೀಪ ಹಚ್ಚಿಲ್ಲ ಅನ್ನೋಂಗಿಲ್ಲ, ಹಚ್ಚಿದ್ದೆ. ಅಷ್ಟಾದ್ರೂ ಕೆಲಸ ಮಾಡಿದ್ದೀನಿ ನಾನು, ತಿಳ್ಕೊ. ನೋಡಿ ಫುಲ್ ಬ್ಯುಸಿ ಇವಾಗ ಊಟ ಮಾಡೋದ್ರಲ್ಲಿ. ಮಾಡಲಿ ಏನ ಅವ್ರದ್ದು ಇನ್ಸ್ಟಾಗ್ರಾಮು ಏನೋ ಆಗೈತೆ ಪ್ರಾಬ್ಲಮ್. ಆ ಕಾರಣಕ್ಕಾಗಿ ಇವತ್ತು ಸ್ವಲ್ಪ ಕ್ರೀಮ್ ಹಚ್ತವಳೆ, ಮಾಡಿಕೊಡು ಅಂತ. ನೋಡಿ ಎಷ್ಟು ಇವಾಗ ಫೋನಲ್ಲಿ ಇನ್ಸ್ಟಾಗ್ರಾಮ್ ಇಲ್ದಿದ್ದಕ್ಕೆ ಒಂದೊಂದಾಗಿ ತುತ್ತು ಇವಾಗ ಇಳಿಯೋದಕ್ಕೂ ಕಷ್ಟ ಆಗ್ತೈತೆ ಅದು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಅದು ಹೆಂಗೆ ಇರ್ತಿತ್ತಂದ್ರೆ ಹೀಗೆ ಸ್ಕ್ರೋಲ್ ಮಾಡಿಕೊಂಡು ಒಂದೊಂದಾಗಿ ಅಂತ ಇಕ್ತಾ ಇರ್ತಿದ್ಲು. ಇವಾಗ ಆಮೇಲೆ ಹಾಕ್ಕೊಡ್ತೀನಿ. ವೇಸ್ ನೋಡಿ ಗೈಸ್ ಅವ್ರದ್ದು. ಇವಾಗ ಮಾತ್ರ ಬಂಗಾರು. ಆಮೇಲೆ ಏನಾದ್ರು ಸ್ವಲ್ಪ ಏನಾದ್ರು ಹೇಳಿದ ಮಾತು ಕೇಳಿಲ್ಲ ಅಂತ ತಿಳ್ಕೊಳ್ಳಿ. ಉತ್ತರ ಕರ್ನಾಟಕದಲ್ಲಿ ಯಾವ್ಯಾವ ಭಾಷೆ ಬೈಗಳು ಇದಾವೆ ನೋಡಿ, ಅವೆಲ್ಲ ನನ್ನ ಮೇಲೆ ಪ್ರಯೋಗ ಆಗಿರ್ತವೆ. ಓ ಹೇಳದ್ ನೋಡ, ತೆಗಿ ಕಾಡಿಸ್ಬಾರ್ದು. ಯಾರು ಹೇಳಿದ್ದು? ದೇವ್ರಿಗೆ ಕೇಳೋಣ. ದೇವ್ರೇ ಏನಾದರೂ ಕೊಡು ಅಂತ ಕೇಳಿದ್ವಪ್ಪ ನಿನ್ಗೆ ಇವಳನ್ನ. ದೇವ್ರು ಹೇಳ್ತಾವನಿಲ್ಲ ಅಂತ. ದೇವ್ರು ಹೇಳ್ದ ಇಲ್ಲ ಅಂತ ಹೇಳ್ಬಿಟ್ಟು ಕೇಳ್ಬೇಕಾದ್ರೆ ನೀನೇ ಕೇಳ ಒಂದ್ಸಾರಿ. ಅದು ಮೂವಿ, ಇದು ರಿಯಾಲಿಟಿ. ಮೂವಿಗೂ ರಿಯಾಲಿಟಿಗೂ ತುಂಬಾ ವ್ಯತ್ಯಾಸ ಇದೆ. ಆಮೇಲೆ ಹಾಕ್ಬಿಡ್ತೀನಿ. ಆಯ್ತು ಹಾಕ್ಬಿಡ್ತು. ಇದು ಯಾವುದೋ ಒಂದು ಓಲ್ಡ್ದು, ಅದು ಯಾವುದು ಫೋನ್ ಅಂತಾನೆ ಗೊತ್ತಿಲ್ಲ. MI ಇದು ತುಂಬ ಹಳೇ ಫೋನು. ಇದನ್ನ ಇಟ್ಕೊಂಡು ನನ್ಗೆ ಹಾಕ್ಕೊಡು. ಗೈಸ್ ಏನು ಅಂದರೆ ಆಲ್ರೆಡಿ ಮಧು ಅವರು ಡ್ಯೂಟಿ ಜಾಯ್ನ್ ಆಗ್ಬಿಟ್ಟವ್ರೆ. ನೋಡಿ ಡ್ಯೂಟಿ ಜಾಯ್ನ್ ಆಗ್ಬಿಟ್ಟವ್ರೆ. ನಿಮ್ಮ ಈ ಒಂದು ಕೆಲಸಕ್ಕೆ ನೀವು ಏನಂತ ಹೇಳೋಕ್ಕೆ ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಇಷ್ಟಪಡ್ತೀರಿ? ನಾ ಸಹಾಯ ಮಟ್ಟ ಅಂದ್ರೆ ತಪ್ಪಂಗೆ ಅಲ್ಲ ಅದು ಮಾತ್ರ ಕನ್ಫರ್ಮು. ಅವರು ಈ ಜಾಬ್ನ ಯಾವಾಗಲೂ ಬಿಟ್ಟು ಹೋಗಲ್ಲ ಅಂತ ಅವರು ಸೈನ್ ಮಾಡಿಬಿಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಅದನ್ನ ಬಿಟ್ಟು ಹೋಗ್ಬಾರ್ದು ಅಂತ ನಾವು ಕೂಡ ಅವ್ರಿಗೆ ಏನೋ ಡಿಮೋಟಿವೇಟ್ ಮಾಡ್ತಾ ಇಲ್ಲ, ಏನು ಮೋಟಿವೇಟ್ ಕೊಡ್ತಾ ಇದ್ದೀವಿ, ಇನ್ನೂ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ, ಮಾಡಿ ಅಂತ. ಬಟ್ ಅವ್ರು ಮಾತ್ರ ಸ್ವಲ್ಪ ಜಗಳ ಮಾಡ್ಕೊಂಡೇ ಮಾಡ್ತಾ ಇದ್ದಾರೆ ಕೆಲಸನ.
ನೋಡಿ ತಿಕ್ತವಳೆ. ಇವಾಗ ಊಟ ಆಯಿತು, ಇವಾಗೆಲ್ಲ ರೆಸ್ಟ್ ತೊಗೊಂಡು ಸ್ವಲ್ಪ ಹೊತ್ತು, ಇವಾಗ ಡ್ಯೂಟಿಗೆ ಜಾಯ್ನ್ ಆಯ್ತು ಮತ್ತೆ. ಗೈಸ್ ಎಂಥದ್ದು ಅಂದರೆ ಇವತ್ತು ಮಂಜು ಹಣ ಬಂದಿರೋ ಕಾರಣಕ್ಕಾಗಿ ನಮ್ಮ ಮನೆಯಲ್ಲಿ ಇವು ಗೆದ್ದು ಅಂದರೆ ಉತ್ತರ ಕರ್ನಾಟಕ ಸ್ಟೈಲ್ದು ರೊಟ್ಟಿ ಮಾಡ್ತಾಯಿದ್ದಾರೆ. ಇವತ್ತು ತೋರಿಸ್ತೀನಿ ಇವತ್ತು ರೊಟ್ಟಿ ಜೊತೆಗೆ ಯಾವ ಪಲ್ಯ ಅಂತ, ಓಕೆನಾ? ಆಲ್ರೆಡಿ ಪಲ್ಯಗೋಸ್ಕರ ರೆಡಿ ಮಾಡ್ಕೊತಿದ್ದಾರೆ ಮಧು ಅವರು. ಇನ್ನೇನು ಅಕ್ಕ ಬಂದಮೇಲೆ ಅವರು ರೊಟ್ಟಿ ಮಾಡ್ತಾರೆ. ಇವತ್ತು ರೊಟ್ಟಿನ ಬಾರ್ಸಾಕ್ತಾ ಇರೋದೇ ಇವತ್ತು. ನೋಡೋಣ ಇರಿ ಅಕ್ಕ ಬಂದು ಏನು ಹೇಳ್ತಾರ ಅಂತ. ಗಾಯ್ಸ್ ಎಲ್ಲರೂ ಮನೆಗೆ ಬಂದಾಯಿತು. ನೋಡಿ ಏನು ಮಾಡ್ತಾವ್ರು ಇವಳು ಇನ್ನು ಇವಾಗ ಬಂದುಬಿಟ್ಟು ಇವಾಗ ರೊಟ್ಟಿ ಮಾಡೋದತ್ತು ಇದು ಅಂತ ಕಾರಣಕ್ಕಾಗಿ ಹೆಂಗೆ ಕುತ್ಕೊಂಡವಳೆ. ಇನ್ನು ನಮ್ಮಮ್ಮ ನೋಡಿ ಬಂದುಬಿಟ್ಟು ಹಾಯ್ ಮಾಡ್ಬೋದು. ಹಾಯ್ ಹಾಯ್ ಮಾಡಿ ಮತ್ತೆ ಹೋಗ್ಬೇಕು ಡ್ಯೂಟಿಗೆ. ಡ್ಯೂಟಿ ಮುಗಿತು, ಇನ್ನೊಂದು ಡ್ಯೂಟಿಗೆ ಜಾಯ್ನ್ ಆಗಬೇಕು. ಇವಾಗ ಮತ್ತೆ ಹೋಗ್ಬೇಕು ಇವರು ಹಾಸ್ಪಿಟ್ಲಿಗೆ. ತಿಂಗಳದಾಗ 2 ರಜೆ ಕೂಡ ಹಾಕಿಲ್ಲ. ಫುಲ್ ಪೇಮೆಂಟ್ ಬರ್ತಿತ್ತು 16,000 17,000 ಬಂದ್ರ ಚೀಟಿಗೆನ ಹೋಗತ್ತ ಎಲ್ಲ ಕಾಸು. ಫೋನ್ ಸ್ಕ್ರೀನೇ ವರ್ಕ್ ಆಗ್ತಾ ಇಲ್ಲಲ್ಲ ಗೈಸ್. ಇವ್ರದ್ದು ಮತ್ತೆ ಸ್ಟಾರ್ಟ್ ಆಯ್ತು ಫೋನ್ ಅಂತ ಹೇಳ್ಬಿಟ್ಟು. ಇನ್ಮೇಲೆ ನಾನಂತೂ ಯಾವ ಫೋನ್ ಕೊಡಲ್ಲ, ಯಾಕಂದ್ರೆ ನನ್ನ ಹತ್ರ ಇದ್ದಿರೋ ಫೋನ್ ಎಲ್ಲ ಕೊಟ್ಬಿಟ್ಟಿದ್ದೀನಿ ಇವಾಗ. ಅದನ್ನ ನೀನ್ ಮ್ಯಾಗಿನ ಒಂದು ಹಾಕಿಸ್ಕೋ 1,000 ರೂಪಾಯಿ ಕೊಟ್ಟು. ಈ ಫೋನ್ ಎಷ್ಟು ಹಾಕಿಸ್ಕೋ ಒಳಗಿನ ಡಿಸ್ಪ್ಲೇನ ಹೋಗೈತೆ. ಹಾಕಿಸ್ಕೋ 1,000 ರೂಪಾಯಿ ತಾನ 1,000 ರೂಪಾಯಿ ಅಂತ. ಇವಳು 1,000 ರೂಪಾಯಿ ಕೊಡ್ತಾಳೆ ಇವಾಗ. ನಡ್ಕೊಂತ ಹೋಗೋದೈತಣ ನನಗೆ ಈಗ ಹೋಗ್ಯಾನಂತ ಅವ್ನು ಡ್ಯೂಟಿ ತಗೋಕಲ್ಲ ಮನೆಗೆ ಹೆಣಗಿನ ಗೈಸ್ ನಾವು ಮತ್ತೆ ನನ್ನ ಅಕ್ಕ ತರಕಾರಿ ತರಕ್ಕೆ ಹೋಗ್ತಾ ಇದ್ದೀವಿ. ಗೈಸ್ ಮಂಜಾನ ಬಂದರು. ಗೈಸ್ ಇವಾಗ ಬೈಕ್ ಕೀ ಸಿಕ್ತು, ಬೈಕ್ ಕೀಯಿಂದಾನೇ ಹೋಗ್ತಾ ಇರೋದು. ಯಾವ್ದು ಅಂದರೆ ಇವಾಗ ತರಕಾರಿ ಏನೇನು ತೆಗಿತಾರೆ ಅಂತ ನೋಡಬೇಕು. ಗೈಸ್ ಇವರು ತರಕಾರಿ ತೊಗೊಳಕ್ಕೆ ಬಂದವ್ರೆ. ನೋಡಿ ಯಾವ ಥರ ತೆಗಿತಾವ್ರೆ, ಕ್ಲೀನ್ ಆಗಿರೋದು ಆರಿಸ್ಕೊಂಡು. ಟಮಾಟಿ ಎಲ್ಲ ಪುಚ್ಚ ಅಂತ ಗೈಸ್ ನೋಡಿ ಎಷ್ಟು ಕ್ರೌಡ್ ಆಗಿದೆ ಅಂದರೆ ಫುಲ್ಲು ಒಳಗಡೆ ಎಲ್ಲ ಕ್ರೌಡ್ ಆಗಿದೆ. ತೋರಿಸ್ತೀನಿ ರೀ ಒಳಗಡೆ ಹೋಗ್ಬಿಟ್ಟು. ಗೈಸ್ ಯಾವ ಥರ ಹೋಗ್ತಾವಳೆ ನೋಡಿ ಗೈಸ್ ಇವರು. ನನಗೊಂದು ಬುಟ್ಟೆ ಕೊಟ್ಟಲು. ಇವಾಗ ನಾನೇನು ತೊಗೋಬೇಕಂತ ಗೊತ್ತಿಲ್ಲ. ಕಾಲಿಫ್ಲವರ್ ಅಲ್ವಾ? ಹ್ಞೂ ಗೈಸ್ ಕ್ಯಾಬೇಜ್ ಅಂತೆ, ನನಗಂತೂ ಗೊತ್ತಿಲ್ಲ. ಗೈಸ್ ಮನೆಗೆ ಇಷ್ಟೊಂದು ತರಕಾರಿ ಎಲ್ಲ ತೊಗೊಂಡು ಬಂದಾಯಿತು ನೋಡಿ. ಗೈಸ್ ಎಲ್ಲ ತೊಗೊಂಡು ಬಂದಾಯಿತು ನೋಡಿ. ಗೈಸ್ ಹೆಂಗೆ ಬೈತವ್ರೆ. ಒಂದು ಹಾಲು ಪ್ಯಾಕೆಟ್ ಮಿಸ್ ಆಗಿದ್ದಕ್ಕೆ ಇಷ್ಟೊಂದು ಬೈತವ್ರೆ ಇವರು. ಇಷ್ಟೆಲ್ಲ ತೊಗೊಂಡು ಬಂದಿದ್ದೀವಿ. ಹಾಲು ಮಿಸ್ಸಾರೆ ಬೈದಲ್ಲ ನಮ್ಗೆ. ಮುಂದಾಗೆ ಬೆಳಗ್ಗೆ ಬಿಸಿ ಹಾಲು ಬಿಸಿ ಮಾಡ್ಕೊಂಡು ಮಗ ಇವನೇ ಬೈತಾರೆ ನೋಡಿ ಗೈಸ್. ಒಂದು ಹುಡುಗನಿಗೆ ಕರುಣೆ ಅನ್ನೋದು ತೋರಿಸಲ್ಲ ಇವರು. ಗೈಸ್ ಬೈದ ತಕ್ಷಣ ಇವಾಗ ನೋಡಿ ಹೆಂಗೆ ಕಟ್ ಮಾಡ್ತವ್ರೆ ತರಕಾರಿನ. ಇವತ್ತು ಫುಲ್ ಸ್ಪೆಷಲ್ ನಮ್ಮ ಮನೆಯಲ್ಲಿ, ಅಂದರೆ UK ಸ್ಟೈಲು. ಇವರು ಒಂಥರ ಹೆಂಗೆ ಅಂದರೆ ನಮ್ಮ ಮನೆಗೆ ಒಂಥರ ಬಾಹುಬಲಿ ಇದ್ದಂಗೆ. ಅಮರೇಂದ್ರ ಬಾಹುಬಲಿ. ಬಟ್ ಮನೇಲಿ ಕಟ್ಟಪ್ಪ ಮಾತ್ರ ಇಲ್ಲ. ಬಾಹುಬಲಿ.
ಅಡುಗೆ ಕೊನೆಗೆ ಹೋಗಲ್ಲ. ಏನಕ್ಕಂದರೆ ಅಡುಗೆ ಕೊನೆ ಹೋಗೋದ್ರೆ ಸಾಕು ಅಲ್ಲಿ ತಿಂತಾರೆ. ಆ ಕಾರಣಕ್ಕಾಗಿ ಸ್ವಲ್ಪ ಇಲ್ಲೇ ಕೂತ್ಕೊಂಡು ಇವ್ರು ಏನು ಮಾಡ್ತಾರೆ ಅದನ್ನೆಲ್ಲ ತೋರಿಸ್ತೀನಿ ನೋಡಿ. ಅದು ಒಂದೇ ಸಾರಿ ರೊಟ್ಟಿ ಆದಮೇಲೆ ತಗೊಂಡು ತೋರಿಸ್ತೀನಿ. ಮೂಲಂಗಿ ಕಟ್ ಮಾಡ್ಕೊತವ್ರೆ ಫಸ್ಟಿಗೆ. ಎಂಥದ್ದು ಅಂತಾರೆ ಇವತ್ತು ಮಧ್ಯಾಹ್ನ ಬಂದಿರೋ ಕುಟ್ಟಿಗೆ ಏನು ಓದೋಕ್ಕೆ ಹೋಗಿಲ್ಲ. ನಾಳೆ ಎಕ್ಸಾಮು. ಐಸ್ ರೊಟ್ಟಿ ಮಾಡ್ತವ್ರೆ ಫುಲ್ಲು. ಇವತ್ತು ಜೋರು ಹಬ್ಬ ನಮ್ಮ ಮನೆಯಲ್ಲಿ. ಏನಂದರೆ UK ಸ್ಟೈಲು. ಐಸ್ ಇವತ್ತು ಏನೇನು ಸ್ಪೆಷಲ್ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಏನೋ ಕೋಸಂಬರಿ ಮಾಡಿಬಿಡೋರೆ. ಇದು UK ಸ್ಟೈಲ್ ರೊಟ್ಟಿ. ಮತ್ತು ಇಲ್ಲಿ ಆಲ್ರೆಡಿ ರೊಟ್ಟಿ ಮತ್ತೆ ಬೇಯಿಸ್ತವ್ರೆ ಫುಲ್ಲು, ಮತ್ತೆ ಪ್ರಿಪೇರ್ ಮಾಡ್ತಾರೆ. ಇಲ್ಲಿ ಇನ್ನೊಂದು ಯಾವುದೋ ಪಲ್ಯ ಸ್ಟಾರ್ಟ್ ಆಗ್ಬಿಟ್ಟೈತಿ. ಇಲ್ಲಿ ರೈಸು ಎಂಥದ್ದು ಅಂದರೆ ಫುಲ್ ಇವತ್ತು ನಮ್ಮ ಮನೇಲಿ ಒಂಥರ ಹಬ್ಬದ ವಾತಾವರಣ. ಇವಾಗೇನೋ ಮೊಸರು ಏನೋ ಒಯ್ದು ಎಲ್ಲ ಇಡ್ಬೇಕಂತ ಹೇಳ್ತಾವಳೆ, ಅದು ಗೊತ್ತಿಲ್ಲ ನಮಗೆ. ಎಂಥದ್ದಂದರೆ ಹೆಂಗವ್ರೆ ನೋಡಿ ಇವತ್ತು ಫುಲ್ಲು ಬೆವರು UKದ್ದು. UK ಸ್ಟೈಲ್ ಅಂದರೆ ಸುಮ್ಮನೆ ಹೇಳ್ಕೊಳ್ತಾವ್ರೆ ಹಂಗೆ. ಡೈರೆಕ್ಟ್ ಊಟ ಮಾಡೋದೇ ತೋರಿಸ್ಬಿಡ್ತೀನಿ ಬನ್ನಿ. ಇವತ್ತಿನ ಸ್ಪೆಷಲ್ಲು ಜೋಳದ ರೊಟ್ಟಿ. ಆಲ್ರೆಡಿ ಕೂತ್ಕೊಂಡ್ಬಿಟ್ಟವ್ರೆ. ಈಗ ಅಂಥದ್ದೆಲ್ಲ ಗೈಸ್ ಇವತ್ತು UK ಸ್ಟೈಲು ಅಲ್ಲ, ಅದಕ್ಕೆ ಫುಲ್ ಎಲ್ಲರೂ ಬಾರಿಸ್ತವ್ರೆ ನೋಡಿ. 1 2 3 ಇದು 4 ಇದೊಂದು ರೊಟ್ಟಿ. ಇದು ಒಂದು ಜನ ಇವತ್ತು ಫುಲ್ ಖುಷಿ ಆಗ್ಬಿಟ್ಟವ್ರೆ UK ಸ್ಟೈಲ್ ಅಂತ ಹೇಳ್ಬಿಟ್ಟು. ಅಷ್ಟೇ.